ವೀಕ್ಷಕರೇ ನಮಸ್ಕಾರ. ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಆಷಾಢ ಮಾಸದಲ್ಲಿ ಈ ಉಪಾಯನ ತಪ್ಪದೆ ಮಾಡಿ, ನಿಮ್ಮ ಅದೃಷ್ಟ ಬದಲಾಗದೆ ಹೋದ್ರೆ ಹೇಳಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ಆಷಾಢ ಮಾಸದ ಬಗ್ಗೆ ಎಂದಾದ್ರೂ ಕೇಳಿದ್ದೀರಾ? ಇದ್ಯಾವ್ದಪ್ಪ ಹೊಸ ಮಾಸ ಅನ್ಕೊಂಡ್ರಾ? ಈ ವಿಡಿಯೋನ ನೋಡ್ತಾ ಹೋಗಿ ನಿಮ್ಗೂ ಗೊತ್ತಾಗ್ತಾ ಹೋಗುತ್ತೆ. ಈ ಮಾಸವನ್ನ ಅಂತಿಂತ ಮಾಸ ಅಂತ ಅನ್ಕೊಳ್ಬೇಡಿ. ಈ ಮಾಸದಲ್ಲಿ ನೀವು ಏನನ್ನಾದ್ರೂ ಭಯ ಭಕ್ತಿಯಿಂದ ದೇವರ ಬಳಿ ಕೇಳ್ಕೊಂಡ್ರೆ ಸಾಕು, ನಿಮ್ಮ ಮನಸ್ಸಿನಲ್ಲಿ ಅದೆಂಥ ಬಯಕೆ ಇದ್ರೂ ಕೂಡ ಅದು ಈಡೇರೋದು ಪಕ್ಕಾ. ನಿಮ್ಮ ವಿದ್ಯಾಭ್ಯಾಸ ತಲೆಗೆ ಹತ್ತಾ ಇಲ್ಲ, ಓದಿದ್ದು ನೆನಪಾಗ್ತಾ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ, ವ್ಯಾಪಾರ ಮಾಡಿದ್ದು ವೇಸ್ಟ್ ಆಗೋಯ್ತು, ಮದುವೆಗೆ ಜೋಡಿ ಸಿಗ್ತಾ ಇಲ್ಲ, ಮನೇಲಿ ಒಂದಿಲ್ಲೊಂದು ಕಿರಿಕಿರಿ, ಹೀಗೆ ಏನಾದ್ರೂ ಸಮಸ್ಯೆ ಇದ್ದಲ್ಲಿ, ಅದರಲ್ಲೂ ದುಡ್ಡಿನ ಸಮಸ್ಯೆ ಬಿಡದೆ ಕಾಡ್ತಾ ಇದ್ದಲ್ಲಿ ಈ ಮಾಸದಲ್ಲಿ ನೀವು ಈ ಉಪಾಯಗಳನ್ನ ಮಾಡಲೇಬೇಕು. ಜೊತೆಗೆ ದೇವರ ಬಳಿಯೂ ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ. ನಿಮ್ಮ ಅದೃಷ್ಟ ರಾತ್ರೋರಾತ್ರಿ ಬದಲಾದ್ರೂ ಕೂಡ ಬದಲಾಗಬಹುದು. ದೇವರ ಬಳಿ ಪ್ರಾರ್ಥನೆ ಏನೋ ಮಾಡ್ತೀರಾ, ಆದ್ರೆ ನೀವು ಮಾಡಬೇಕಾಗಿರೋ ಉಪಾಯ ಏನು ಗೊತ್ತಾ? ಅದನ್ನೇ ಈ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಆ ಉಪಾಯಗಳು ಏನೇನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಮೊದಲಿಗೆ ಈ ಆಷಾಢ ಮಾಸ ಅಂದ್ರೆ ಏನು ಅನ್ನೋದನ್ನ ಹೇಳ್ಬಿಡ್ತೀವಿ. ಭಾರೀ ಗಾಳಿ ಮಳೆಯಿಂದ ಕೂಡಿರುವಂತಹ ಮಾಸ. ಈ ಮಾಸದಲ್ಲಿ ಕಾಲುವೆ ನದಿಗಳೆಲ್ಲ ತುಂಬಿ ಹರಿತಾ ಇರುತ್ತವೆ. ಅವು ಉಕ್ಕಿ ಹರಿತಾ ಇರೋದ್ರಿಂದ ನೋಡೋದಕ್ಕೆ ಆ ನೀರು ಶುದ್ಧವಾಗಿಲ್ಲ ಅಂತ ಅನ್ಸುತ್ತೆ. ಇನ್ನು ಆ ನೀರನ್ನ ಕುಡಿದ್ಬಿಟ್ರಂತೂ ನಾನಾ ರೋಗಗಳು ವಕ್ರಿಸ್ಕೊಂಡ್ಬಿಡೋದಂತೂ ಗ್ಯಾರಂಟಿ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದ್ರೆ, ಈ ಮಾಸದಲ್ಲಿ ನವದಂಪತಿಗಳು ಅತ್ತೆ ಮನೆಗೆ ಕಾಲಿಡಬಾರದು ಅನ್ನೋ ಸಂಪ್ರದಾಯನೂ ಇದೆ. ಈಗ ಗೊತ್ತಾಯ್ತಾ? ಈ ಮಾಸಕ್ಕೆ ಅನಾರೋಗ್ಯದ ಮಾಸ ಅಂತಾನು ಹೇಳ್ತಾರೆ. ಆಷಾಢ ಮಾಸಕ್ಕೇನೆ ಅನಾರೋಗ್ಯದ ಮಾಸ ಅಂತ ಕೂಡ ಕರೀತಾರೆ. ಇದೇ ಸಮಯದಲ್ಲಿ ನೀರಿನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹೆಚ್ಚು ಸಕ್ರಿಯವಾಗಿರುತ್ತವೆ. ಈ ಮಾಸ ಆರಂಭ ಆಗೋದೇ ತಡ. ಶೀತ, ಕೆಮ್ಮು, ಜ್ವರ, ಬೇಧಿ, ಹೀಗೆ ನಾನಾ ಆರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ ಆರಂಭವಾಗುತ್ತೆ. ಆದ್ರಿಂದ ಈ ಮಾಸ ಆರಂಭ ಆಗ್ತಿದ್ದ ಹಾಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ. ಅಷ್ಟಕ್ಕೂ ಈ ತಿಂಗಳ ಆಷಾಢ ಮಾಸ ಯಾವತ್ತಿಂದ ಆರಂಭ ಆಗುತ್ತೆ ಗೊತ್ತಾ? ಆಷಾಢ ಮಾಸ ಹಿಂದೂ ಕ್ಯಾಲೆಂಡರ್ ಪ್ರಕಾರ 4ನೇ ತಿಂಗಳಾಗಿದೆ. ಈ ವರ್ಷ ಆಷಾಢ ಮಾಸ ಜುಲೈ 6ರಿಂದ ಆರಂಭವಾಗಿ ಆಗಸ್ಟ್ 4ರಂದು ಕೊನೆಗೊಳ್ಳುತ್ತೆ. ಈ ಮಾಸದಲ್ಲಿ ಹುಣ್ಣಿಮೆಯ ದಿನ ಚಂದ್ರನು ಉತ್ತರಾಷಾಢ ಅಥವಾ ಪೂರ್ವಾಷಾಢ ನಕ್ಷತ್ರಗಳಲ್ಲಿ ಇರುವಾಗ ಆಷಾಢ ಮಾಸ ಅಂತ ಕರೀತಾರೆ. ಆಷಾಢ ಮಾಸದಿಂದ ಮಳೆಗಾಲ ಪ್ರಾರಂಭವಾಗುತ್ತೆ. ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಪ್ರವೇಶಿಸ್ತಾನೆ. ಇದರೊಂದಿಗೆ ಉತ್ತರಾಯಣ ಪುಣ್ಯಕಾಲ ಮುಗಿದು ದಕ್ಷಿಣಾಯಣ ಪ್ರಾರಂಭವಾಗುತ್ತೆ. ದಕ್ಷಿಣಾಯನವು ಪಿತೃದೇವತೆಗಳಿಗೆ ಪ್ರಿಯ ಅಂತ ಹೇಳಲಾಗುತ್ತೆ. ಈ ಮಾಸದಲ್ಲಿ ಮಾಡುವ ಸ್ನಾನ, ದಾನ, ಜಪ ಮತ್ತು ಪುರಾಣಗಳು ವಿಶೇಷ ಫಲವನ್ನ ನೀಡುತ್ತವೆ. ಆಷಾಢ ಮಾಸದಲ್ಲಿ ಸಮುದ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಚಪ್ಪಲಿ, ಛತ್ರಿ, ಉಪ್ಪನ್ನ ದಾನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇದೇ ಆಷಾಢ ಮಾಸದಲ್ಲಿ ಸೂರ್ಯದೇವನನ್ನ, ಮಂಗಳ ಗ್ರಹವನ್ನ ಹಾಗೂ ವಿಷ್ಣುವಿನ ಪೂಜೆಯನ್ನ ತಪ್ಪದೆ ಮಾಡಬೇಕು. ಅದರಲ್ಲೂ ಸೂರ್ಯದೇವನ ಪೂಜೆ ಮಾಡೋದು ತುಂಬಾನೇ ಮುಖ್ಯ. ಕಾರಣ, ಸೂರ್ಯ ಇದೇ ಮಾಸದಲ್ಲಿ ಉತ್ತರದಿಂದ ದಕ್ಷಿಣ ಪಥದತ್ತ ಚಲಿಸೋದಕ್ಕೆ ಆರಂಭಿಸ್ತಾನೆ. 3 ತಿಂಗಳ ನಂತರ ಮತ್ತೆ ತನ್ನ ಕೇಂದ್ರವನ್ನ ತಲುಪ್ತಾನೆ. ಇದೇ ಕಾರಣಕ್ಕೇನೆ ಈ ಮಾಸಕ್ಕೆ ಭಾನುಸಪ್ತಮಿ ಅಂತ ಕರೆಯಲಾಗುತ್ತೆ. ಇನ್ನು ಪುರಾಣದಲ್ಲಿ ಉಲ್ಲೇಖವಾಗಿರೋ ಹಾಗೆ ಈ ಆಷಾಢ ಮಾಸದಲ್ಲಿ ಚಾತುರ್ಮಾಸ ಕೂಡ ಆರಂಭವಾಗುತ್ತೆ. ಅಂದ್ರೆ ಇದೇ ಒಂದು ಮಾಸದಲ್ಲಿ ಏಕಾದಶಿ, ಗುರುಪೂರ್ಣಿಮಾ ಹಾಗೂ ಗುಪ್ತ ನವರಾತ್ರಿಯೂ ಕೂಡ ಬರುತ್ತೆ. ಅದರಲ್ಲೂ ಏಕಾದಶಿಯ ಮಹತ್ವ ಏನು ಅಂತಂದ್ರೆ, ಭಗವಾನ್ ವಿಷ್ಣುವು ಹಾಲಿನ ಕಡಲಿನಲ್ಲಿ ಯೋಗನಿದ್ರೆ ಮಾಡಲು ಹೋಗುವ ಸಮಯ ಇದು. ಅದಕ್ಕಾಗಿ ಈ ಏಕಾದಶಿಯನ್ನ ಶಯನ ಏಕಾದಶಿ ಅಂತ ಹೇಳಲಾಗುತ್ತೆ. ಈ ಮಾಸ ಅತ್ಯಂತ ಶ್ರೇಷ್ಠ, ಅಷ್ಟೇ ಪವಿತ್ರ ಮಾಸ ಅಂತ ಕರೆಯಲಾಗುತ್ತೆ. ಇದೇ ಕಾರಣಕ್ಕೆ ಈ ಮಾಸ ಬಂದ್ರೆ ಸಾಕು, ಋಷಿಮುನಿಗಳೆಲ್ಲ ಎಲ್ಲಾದ್ರೂ ಸಂಚಾರ ಮಾಡ್ತಾ ಇದ್ರು ಅಲ್ಲೇ ತಟಸ್ಥರಾಗಿ ದೇವರ ಧ್ಯಾನವನ್ನ ಮಾಡೋದಕ್ಕೆ ಕೂತ್ಬಿಡ್ತಾ ಇದ್ರು. ಹೀಗೆ ಮಾಡೋದ್ರಿಂದ ದೇವರ ಕೃಪೆಗೆ ಬೇಗನೆ ಒಳಗಾಗ್ಬಿಡಬಹುದು ಅನ್ನೋ ನಂಬಿಕೆ ಇದೆ.
ಹಾಗಾಗಿಯೇ ನಾವು ಈ ಮಾಸದಂದು ನೀವು ಕೆಲವು ಉಪಾಯಗಳನ್ನ ತಪ್ಪದೆ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇದೇ ಆಷಾಢ ಮಾಸದಲ್ಲಿ ನಾವು ಹೇಳೋದಕ್ಕೆ ಹೊರಟಿರುವಂತಹ ಈ ಉಪಾಯಗಳನ್ನ ಮಾಡಿದ್ರೆ ಸಾಕು, ನಿಮ್ಮ ಮನಸ್ಸಿನಲ್ಲಿ ಅದೆಂಥ ದೊಡ್ಡ ಬಯಕೆ ಇದ್ರೂ ಕೂಡ ಕೆಲವು ದಿನಗಳಲ್ಲಿ ಈಡೇರೋದು ಪಕ್ಕ. ಆ ಉಪಾಯಗಳನ್ನ ಒಂದೊಂದಾಗಿ ಹೇಳ್ತೀವಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಜೊತೆಗೆ ಜಲದೇವರು ಮತ್ತು ದೇವತೆಯನ್ನು ಕೂಡ ಪೂಜಿಸಬೇಕು. ಇದು ಸಂಪತ್ತು ಮತ್ತು ಅದೃಷ್ಟವನ್ನ ನೀಡುತ್ತೆ. ಹಾಗೂ ಈ ಮಾಸದಲ್ಲಿ ಮಂಗಳ ದೇವನನ್ನ ಪೂಜಿಸೋದು ಉತ್ತಮ. ಇದರಿಂದ ಜೀವನದಲ್ಲಿ ಯಾವತ್ತೂ ಯಾವುದೇ ರೀತಿಯ ಸಮಸ್ಯೆ ಎದುರಾಗೋದಿಲ್ಲ. ಹಾಗೇನೆ ಈ ಮಾಸದಲ್ಲಿ ದಾನ ಮಾಡುವ ಈ ವಿಶೇಷ ವಸ್ತುಗಳು ನಿಮಗೆ ಜೀವನದಲ್ಲಿ ವಿಶೇಷ ಫಲ ಪ್ರಾಪ್ತಿಯಾಗುವಂತೆ ಮಾಡುತ್ತೆ. ಆ ವಿಶೇಷ ವಸ್ತುಗಳು ಅಂತಂದ್ರೆ ಮಣ್ಣಿನ ಮಡಿಕೆ, ಛತ್ರಿ, ಚಪ್ಪಲಿ, ಉಪ್ಪು ಮತ್ತು ನೆಲ್ಲಿಕಾಯಿ. ಬ್ರಾಹ್ಮಣರಿಗೆ ಇದನ್ನ ತಪ್ಪದೆ ದಾನ ಮಾಡಿ. ಆಷಾಢ ಮಾಸದ ಆರಂಭದಿಂದ ಕೊನೆಯ ದಿನದವರೆಗೂ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನಯಾದಿ ಕೆಲಸಗಳನ್ನ ಮಾಡಿ ದೇವರ ಮುಂದೆ ಎಣ್ಣೆಯ ದೀಪವನ್ನ ಹಚ್ಚಿ ನಂತರ ಈ ಮಂತ್ರವನ್ನ ತಪ್ಪದೆ ಹೇಳಿ. ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ರಾಮದೂತಾಯ ನಮಃ, ಕ್ರೀಂ ಕೃಷ್ಣಾಯ ನಮಃ, ಓಂ ರಾಮಾಯ ನಮಃ. ಈ ಮಂತ್ರವನ್ನ ಪಠಿಸಿ. ಹಾಗೇನೆ ತಪ್ಪದೆ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಬೇಡಿ. ಇದನ್ನ ಮಾಡಿದ ನಂತರ ಸಾಧ್ಯವಾದ್ರೆ ಹಣ ಧಾನ್ಯಗಳ ಜೊತೆಗೆ ಬಟ್ಟೆಗಳನ್ನ ಬಡವರಿಗೆ ಅಥವಾ ಅಸಹಾಯಕರಿಗೆ ದಾನದ ರೂಪದಲ್ಲಿ ಕೊಡಬೇಕು. ಪ್ರತಿದಿನವೂ ಕೊಡೋದಕ್ಕೆ ಸಾಧ್ಯವಾಗದೇ ಇದ್ದಲ್ಲಿ ಈ ಮಾಸದ ಯಾವುದಾದ್ರೂ ಒಂದು ದಿನವಾದ್ರೂ ದಾನ ಮಾಡಿ. ಸಾಧ್ಯವಾದಲ್ಲಿ ಹಾಗೇನೆ ಈ ಆಷಾಢ ಮಾಸದ ಪ್ರತಿ ರವಿವಾರ ಅಥವಾ ಒಂದು ರವಿವಾರದಂದು ಮಾಡಿದ್ರೂ ಕೂಡ ನಡೆಯುತ್ತೆ. ಆದ್ರಿಂದ ಶುಕ್ರವಾರ ಅಥವಾ ಶನಿವಾರವೇ ಅರಳಿ ಮರದ ಎಲೆಯನ್ನ ಕಿತ್ಕೊಂಡು ಬಂದ್ಬಿಡಿ. ಅದನ್ನ ತಂದು ಮನೆಯಲ್ಲಿ ಸ್ವಚ್ಛವಾದ ನೀರಿನಿಂದ ತೊಳೆದು ಇಟ್ಬಿಡಿ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಸ್ನಾನ ಮಾಡಿ ಆ ಅರಳಿ ಮರದ ಒಂದು ಎಲೆಯನ್ನ ತಗೊಳ್ಳಿ. ಆ ನಂತರ ಸ್ವಲ್ಪ ಕೆಂಪು ಕುಂಕುಮವನ್ನ ತಗೊಂಡು ಅದಕ್ಕೆ ಕೊಂಚ ನೀರನ್ನ ಸೇರಿಸಿ ಅದೇ ಕುಂಕುಮದ ನೀರಿನಿಂದ ನಿಮ್ಮ ಮನದ ಬಯಕೆಯನ್ನ ಸ್ಪಷ್ಟವಾಗಿ ಬರೆದ್ಬಿಡಿ. ಆ ಕೆಂಪು ಕುಂಕುಮ ನೀರಿನಿಂದ ಬರೆಯುವುದಕ್ಕೆ ಸಾಧ್ಯವಾಗದೆ ಹೋದಲ್ಲಿ ಕೆಂಪು ಶಹನಾಯಿಯಿಂದ ಬರೆದ್ರೂ ಕೂಡ ಸಾಕು. ಅದು ವಿವಾಹದ ಬಗ್ಗೆ ಆಗಿರಬಹುದು, ಸಂತಾನದ ಬಗ್ಗೆ ಆಗಿರಬಹುದು, ಧನದ ಬಗ್ಗೆ ಆಗಿರಬಹುದು, ಹೊಸ ಮನೆಯನ್ನ ಕೊಂಡುಕೊಳ್ಳುವ ಬಗ್ಗೆ ಆಗಿರಬಹುದು. ಮನಸ್ಸಿನಲ್ಲಿ ಎಂಥದ್ದೇ ಬಯಕೆ ಇದ್ರೂ ಕೂಡ ಅದನ್ನ ಬರೆದು ನಿಮ್ಮ ಮನೆಯಲ್ಲಿರೋ ವಿಷ್ಣುವಿನ ಫೋಟೋ ಮುಂದೆ ಇಟ್ಟು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕು. ಕೊನೆಯಲ್ಲಿ ಅದೇ ಎಲೆಯನ್ನ ತಗೊಂಡು ಹೋಗಿ ಹರಿಯೋ ನೀರಿನಲ್ಲಿ ಬಿಟ್ಬಿಡಿ. ಯಾವುದೇ ನದಿ ಅಥವಾ ಕಾಲುವೆ ನಿಮ್ಮ ಮನೆ ಬಳಿ ಇಲ್ಲದೆ ಹೋದಲ್ಲಿ ಬಾವಿಯಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಯಾವ ಕಾರಣಕ್ಕೂ ರವಿವಾರದಂದು ಅರಳಿ ಮರದ ಎಲೆಯನ್ನ ಕೀಳ್ಬೇಡಿ. ಹಾಗೂ ಆ ಅರಳಿ ಮರದ ಎಲೆ ಕೀಳುವಾಗ ಅದು ಹರಿಯದೇ ಇರುವಂತೆ ನೋಡ್ಕೊಳ್ಳಿ. ಅದು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಆದ್ರಿಂದ ಈ ಉಪಾಯವನ್ನ ಮಾಡುವಾಗ ಜಾಗ್ರತೆ. ಸೂತಕ ಇದ್ದಲ್ಲಿ ಹಾಗೇನೆ ಈ ಉಪಾಯ ಮಹಿಳೆಯರು ಮಾಡ್ತಾ ಇದ್ದಲ್ಲಿ ಅವರು ಋತುಮತಿಯಾಗದೇ ಇದ್ದ ದಿನಗಳಲ್ಲಿ ಮಾತ್ರ ಮಾಡಬಹುದು. ಇದೇ ಆಷಾಢ ಮಾಸದಲ್ಲಿ ಮಾಡಲೇಬಾರದಂತ ಕೆಲ ಕೆಲಸಗಳಿವೆ. ವಿಶೇಷವಾಗಿ ಶುಭ ಕಾರ್ಯಗಳನ್ನ ಮಾಡೋದು ಬೇಡ ಅಂತ ಹೇಳಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮದುವೆ, ಉಪನಯನ, ನಿಶ್ಚಿತಾರ್ಥಗಳನ್ನ ಮಾಡಬಾರದಂತೆ. ಹಾಗೇನೆ ಈ ಸಮಯದಲ್ಲಿ ಬಂಗಾರ ಖರೀದಿ ಮಾಡೋದು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಿಗೆ ಮುಂದಾಗಬಾರದು. ಅದೇ ಮುಂದಿನ ದಿನಗಳಲ್ಲಿ ಒಂದಿಲ್ಲೊಂದು ಸಮಸ್ಯೆಗೆ ಕಾರಣ ಆಗಬಹುದು ಅಂತ ಹೇಳಲಾಗಿದೆ.